ಸಿಗುತ್ತೆ. ನಮ್ಮ ಮನೆ ಕಡೆ ಕಷ್ಟ ಇರ್ಬೋದು, ಹಾಗಂತ ಮರ್ಯಾದೆ ಬಿಟ್ಟು ಕೂರಾರ ನಾವು? ಸಾರಿ ಬಾಬುಜಿ, ಏನೋ ಟೆನ್ಷನಲ್ಲಿ ಚೂರು ವಾಯ್ಸ್ ಜಾಸ್ತಿ ಆಗೋಯ್ತು, ಸರಿ. ಆದರೆ ಸುದೇಶ್ ಮಾತಾಡಿದ್ದು ಸರಿನಾ? ಅಲ್ಲ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರಬೇಕು ಅನ್ನೋದು ಅರ್ಥ ಏನು? ಇಷ್ಟಕ್ಕೂ ನನ್ನ ಮಗಳ ನೀಲ ಏನು ಹಲ್ಕಟ್ಟು ಕೆಲಸ ಮಾಡಿದ್ದಾಳೆ? ಪಾಪ ವಿಶ್ವಾಸದಿಂದ ಚೂರು ಪಕ್ಕದಲ್ಲಿ ನಿಂತ್ಕೊಳ್ಳಪ್ಪ. ಇಷ್ಟಕ್ಕೂ ಸುದೇಶ ಕಂಡು ಹುಡುಗನೇ ಹೊರತು ಕಂಡೋರ್ ಹುಡುಗ ಅಲ್ವಲ್ಲ. ಸಲಿಗೆ ಪಾಪ ಉಪಯೋಗಿಸ್ಕೊಂಡ್ಲು, ಅದನ್ನು ತಪ್ಪು ಅಂತ ಮಡಿವಂತಿರ್ತಾರ ಅಂದ್ರೆ? ನೋಡಿ ಮಾವ, ನಾನೇನು ತಪ್ಪು ಮಾತಾಡಿಲ್ಲ. ನನ್ಗಾಗೆಲ್ಲ ಮೈ ಮೇಲೆ ಬಿದ್ದು ಮಾತಾಡಿದ್ರೆ ಇಷ್ಟ ಆಗಲ್ಲ. ಅವಳು ಮಾವನ ಮಗಳೇ ಇರ್ಬೋದು, ಇನ್ಯಾರೇ ಇರ್ಬೋದು, ಯಾರು ಎಲ್ಲಿರ್ಬೇಕೋ ಅವ್ರು ಅಲ್ಲೇ ಇರಬೇಕು. ಸಾಕು, ಸುಮ್ಮನಿರೋ. ದೊಡ್ಡ ದೊಡ್ಡ ಮಾತಾಡಬೇಡ. ನೀಲ ಇನ್ನೂ ಚಿಕ್ಕ ಹುಡುಗಿ, ಅವಳೇನೋ ಸಲಿಗೆಯಿಂದ ಹತ್ರ ನಿಂತು ಮಾತಾಡಿದ್ರೆ ಅದು ದೊಡ್ಡ ತಪ್ಪಾಗೋಯ್ತಾ? ಅದಕ್ಕೆ ಹಾಗೆಲ್ಲ ಮಾತಾಡೋದ ಅಲ್ವೋ? ಇಷ್ಟಕ್ಕೆ ಅವಳೇನು ಬೇರೆ ಅವಳ? ಮಾವನ ಮನೆ ಅತ್ತೆ ಮನೆ ಅನ್ನೋ ಪ್ರೀತಿನಲ್ಲಿ ವರ್ಷಕ್ಕೆ 2 ತಿಂಗಳು ನಮ್ಮ ಮನೆಯಲ್ಲೇ ಇರ್ತಾಳೆ. ಅವಳು ಈ ಮನೆ ಮಗಳ ತರನೇ. ನಿಮ್ಮಿಬ್ಬರ ಬಗ್ಗೆ ನಾವು ಏನೇನೋ ಕನಸ್ಕೊಂಡಿದ್ದೀವಿ, ಆಲೋಚನೆ ಮಾಡಿದ್ದೀವಿ. ಅವಳಿಗೆ ನೀನು ಅವಮಾನ ಮಾಡಿದ್ರೆ ಹೇಗೋ ಅಲ್ವೋ? ನೀಲ ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಹೌದು, ನಿಂಗಂತೂ ಭವಿಷ್ಯದ ಮೇಲೆ ಚಿಂತನೆ ಇಲ್ಲ. ನಾವ್ ಹೆತ್ತೋರು ಏನಾದ್ರೂ ಮಾಡ್ಬೇಕಲ್ವಾ? ನನಗ್ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು? ನೀನ್ ವರ್ತನೆ ಅದನ್ನ ಹೇಳ್ತಾ ಇದೆ. ನಿನ್ ತಮ್ಮ ನಿನಗಿಂತ ಮುಂಚೆ ಮದ್ವೆ ಆಗಿ ಹೆಂಡತಿನ ಮನೆ ತುಂಬಿಸ್ಕೊಂಡಿದ್ದಾನೆ. ನೀನ್ ಇನ್ನು ಓದ್ಬೇಕು, PhD ಮಾಡ್ಬೇಕು ಅಂತ ಒಳ್ಳೆ ಸಣ್ಣ ಮಕ್ಳ ತರ ಹಠ ಹಿಡಿತಾ ಇದೆಯಲ್ಲ. ನೀನ್ ಓದ್ಬಿಟ್ಟು ಏನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಾ? ಅಗತ್ಯನೇ ಇಲ್ಲ. ನನ್ನ ಬಿಸ್ನೆಸ್ ಹೊರಗಡೆ ವ್ಯವಹಾರನ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಸಂಪಾದನೆಗೆ ಯಾವ ಕೊರತೆನೂ ಇರಲ್ಲ. ನನ್ನ ಭವಿಷ್ಯಕ್ಕೆ ನನ್ನ ಅಪ್ಪ ಏನು ಮಾಡಿಟ್ಟಿಲ್ಲ, ಎಲ್ಲ ನಾನೇ ಮಾಡ್ಕೋಬೇಕಾಗಿದೆ ಅಂತ ಹೇಳೋ ಮಕ್ಕಳೇ ಈಗ ಹೆಚ್ಚಾಗಿದ್ದಾರೆ. ಅಂಥದ್ರಲ್ಲಿ ನಾನು ಎಲ್ಲ ಮಾಡಿಟ್ಟು ನಿನಗದು ಬೇಡ. ನೀನು ನಿಂದೆ ದಾರಿ ಹುಡುಕ್ತಾ ಇದೀಯಾ. ಯಾವುದು ಮಾಡಬೇಡ ಅಂತೀವೋ ಅದನ್ನೇ ಮಾಡ್ತೀಯ. ಒಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದಕ್ಕೆ ಯಾವುದಕ್ಕೂ ನೀನು ಸ್ಪಂದಿಸ್ತಾ ಇಲ್ಲ. ಇಷ್ಟು ಚಿಕ್ಕ ವಿಷಯ ಯಾಕೆ ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ನಾನೇನು ನಿಮ್ಮ ಬಿಸ್ನೆಸ್ ವ್ಯವಹಾರ ಬೇಡ ಅನ್ನ, ಸದ್ಯ ಪ್ರಾಜೆಕ್ಟ್ ಮುಗಿಲಿ ಅಂದೆ ಅಷ್ಟೇ. ಮನೆ, ಮದುವೆ, ಮಕ್ಕಳು, ಸಂಸಾರ, ಬಾಳು, ಬದುಕು ಇವೆಲ್ಲರ ಬಗ್ಗೆ ನನಗೂ ಕಾಳಜಿ ಇದೆ. ನಾನೇನ್ ಬ್ರಹ್ಮಚಾರಿ ಆಗಲ್ಲ, ನಾನು ಮದುವೆ ಆಗ್ತೀನಿ. ಪುಣ್ಯ, ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ದಿಯಲ್ಲ. ದಯಾ, ಎಂಗೇಜ್ಮೆಂಟ್ ನ ಶಾಸ್ತ್ರಕ್ಕೆ ಅಂತ ಮಾಡಿ ನಾಗಪಂಚಮಿ ದಿನ ಮುಹೂರ್ತ ಇಟ್ಕೊಳ್ಳೋಣ, ಸರಿನಾ? ಅಷ್ಟಾದ್ರೆ ಸಾಕು ಅಕ್ಕಯ್ಯ. ಮಗಳ ಮದುವೆನ ಕಣ್ ತುಂಬ ನೋಡ್ತೀನಿ. ಏನ್ ಮಾತಾಡ್ತಾ ಇದ್ದೀರಿ? ಎಂಗೇಜ್ಮೆಂಟಾ? ಇನ್ನು ಎಣ್ಣೆ ನೋಡ್ದೆ ಅಲ್ವೋ? ನಮ್ಮ ಮನೆ ಬಾಗ್ಲೇ ಸೊಸೆ ಇರ್ಬೇಕಾದ್ರೆ ಬೇರೆ ಹೆಣ್ಣು ಬೇಕಾ? ನಮ್ ನೀಲನೇ ಈ ಮನೆ ಸೊಸೆ ಕಣೋ. ನಾನು ದಯಾಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಅವ್ನು ನೀಲಾಗೆ ಗಂಡು ನೋಡಕ್ ಗೋಜ್ ಹೋಗಿಲ್ಲ. ಹೌದು, ನಿನ್ನ ನೀಲ ಜಾತಕದ ಗುಣ 36ಕ್ಕೆ 30 ಕೂಡ ಬರುತ್ತೆ. ಮದುವೆ ಆಗ್ಬೇಕಾಗಿರೋ ನಾನು, ಅವಳು ಇದಕ್ಕೆ ನನ್ನ ಮಗಳು ಸಂಪೂರ್ಣವಾಗಿ ಗೊತ್ತಿದ್ದಾಳಪ್ಪ. ಚಿಕ್ಕಂದಿಲ್ಲ ನಿನ್ನ ಕಂಡ್ರೆ ಅವಳು ಸಿಕ್ಕಾಪಟ್ಟೆ ಪ್ರಾಣ. ನೋಡಿ, ಅವಳಿಗೆ ಪ್ರಾಣ ಇರ್ಬೋದು, ಆದ್ರೆ ನನಗೆ ಕಷ್ಟ ಆಗುತ್ತೆ. ಏನೋ ಕಷ್ಟ? ನೀಲನೇ ಈ ಮನೆ ಸೊಸೈಟಿ ತರಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಾಗಿದೆ. ಮದುವೆ ಮಕ್ಕಳಾಟನ ನೀವು ಹೇಳ್ದಂಗೆ ಕುಣಿಯಕ್ಕೆ. ಸುದೇಶ್, ನನಗೂ ಮಾತಾಡಕ್ಕೆ ಅವಕಾಶ ಕೊಡಿ. ನೀಲ ಒಳ್ಳೆ ಹುಡುಗಿ, ಹುಡುಕಿದ್ರೆ ಒಳ್ಳೆ ಗಂಡನೇ ಸಿಗ್ತಾನೆ. ಹಾಗಂತ ನನಗೆ ಮದುವೆ ಮಾಡ್ಕೋ ಅಂತ ಮಾತ್ರ ಹೇಳ್ಬೇಡಿ. ನಿಮ್ಗೆ ಇಷ್ಟ ಬಂದಾಗೆ ನೀವುಗಳೇ ನಿರ್ಧಾರ ಮಾಡ್ಕೊಂಡ್ರೆ ಹೇಗೆ? ಜೀವನ ಪರ್ಯಂತ ಸಂಸಾರ ಮಾಡ್ಬೇಕಾದವ್ರು ನಾನು. ಅವಳಿಗಿಷ್ಟ ಇದ್ರು ನನ್ನ ಮನ್ಸು ಒಪ್ಬೇಕಲ್ವಾ? ಅಂದ್ರೆ ನೀನು ನೀಲನ್ನ? ಪಾಪ ನೀಲನ್ನ ಆ ದೃಷ್ಟಿಯಲ್ಲಿ ನಾನು ಯಾವತ್ತೂ ನೋಡಿಲ್ಲ. ನಿಮ್ಗಳ ಮಾತು ಕೇಳಕ್ಕೆ ನನ್ಗೊಂಥರ ಆಗ್ತಾ ಇದೆ.
ಹಾಗಿದ್ರೆ ನಿನ್ ಮದ್ವೆ ಮದುವೆ ಆಗ್ತೀನಿ ಅನ್ನಲ್ಲ. ಹುಡುಗಿ ನನ್ನ ಹುಡುಗಿ ನಾನು ನೋಡ್ಕೊಳ್ತೀನಿ. ನಿಮ್ಗೆ ಆ ಚಿಂತೆ ಬೇಡ ಮಾವ. ನೀಲನ್ಗೆ ಬೇರೆ ಗಂಡು ನೋಡಿ, ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಆದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಕನ್ಸಲ್ಲಿ ಯೋಚನೆ ಮಾಡ್ಬಿಡಿ.